ಎಲ್ರಿಗೂ ನಮಸ್ಕಾರ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ದು 8ನೇ ದಿನಕ್ಕೆ ಸ್ವಾಗತ. ಈಗ ನಾನಿರೋದು ಖಾಂಗ್ಸರ್, ಮನಾಂಗ್ ಡಿಸ್ಟ್ರಿಕ್ಟ್ ದಾಗ ಬರ್ತಿತ್ತು. ಇದ ಲಾಸ್ಟ್ ವಿಲೇಜ್. ಇದಾದ್ಕೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಕೈತಿ. ಸೊ ನಿನ್ನೆ ಪೋಖ್ರಾದಿಂದ ಇಲ್ಲೇ ಬಂದೆ. ನಿನ್ನೆ 8 ಗಂಟೆಗೆ ಬಿಟ್ಟಿದ್ದೆ. ಇಲ್ಲಿ ಮುಟ್ಟೋದ್ರೊಳಗೆ 7 ಗಂಟೆ ಆಯ್ತು. ಎಕ್ಸ್ಟ್ರೀಮ್ ಆಫ್ ರೋಡಿಂಗ್, ಬರೀ 180 ಕಿಲೋಮೀಟರ್ಸು. ಅರೌಂಡ್ ಎಷ್ಟು ಹಿಡಿತು, 11 ತಾಸು ಹಿಡಿತು. 1-2 ಸಲ ಬೈಕ್ ಬೀಳೋ ಚಾನ್ಸ್ ಇತ್ತು, 1-2 ಸಲ ಲಗೇಜ್ ಬಿತ್ತು. ಅಷ್ಟು ಆಫ್ ರೋಡಿಂಗ್ ಇತ್ತು. ಸುಸ್ತಾಗ್ಬಿಟ್ಟಿದ್ದೆ. ನಿದ್ದಿ ಚಲೋ ಆತು. ಇಲ್ಲೇ ಸ್ನೋಫಾಲ್ ಸ್ಟಾರ್ಟ್ ಆಗೈತು. ರಾತ್ರಿ 3 ಗಂಟೆಯಿಂದನ ಸ್ಟಾರ್ಟ್ ಆಗೈತು. ಈಗ ಕಡಿಮೆ ಆಗೈತು. ಈಗ ಟೆಂಪರೇಚರ್ ಇಲ್ಲೇ 1 ಡಿಗ್ರಿ ಐತು. ರಾತ್ರಿ -5 ಇತ್ತು. ಅರೌಂಡ್ 12-1 ಓ ಕ್ಲಾಕ್ ಎದ್ದಿದ್ದೆ. -5 ಡಿಗ್ರೀಸ್ ಇತ್ತು. ಸೊ ಇವತ್ತ ಏನ್ ಪ್ಲಾನ್ ಅಂದ್ರ ಟ್ರೆಕ್ಕಿಂಗ್ 2 ದಿನ. ತಿಲಿಚೋ ಲೇಕ್ ಅಂತ ಐತೆ ಇಲ್ಲಿ ಅನ್ನಪೂರ್ಣ ಮೌಂಟೇನ್ ರೇಂಜ್ ದಾಗ. ಅಲ್ಲೇ ಟ್ರೆಕ್ಕಿಂಗ್ ಮಾಡ್ಬೇಕು ನಾನು. ಈಗ ಟೈಮ್ ಬಂದ್ಬಿಟ್ಟು 7:30 8 ಗಂಟೆ ಆಗೈತು. ನಾನು ಅರೌಂಡ್ 10-11 ಗಂಟೆಗೆ ಬಿಡ್ತೇನೆ. ಯಾಕಂದ್ರೆ ಇಲ್ಲಿಂದ ಒಂದು 5-6 ಅವರ್ಸ್ ಹಿಡಿತೈತೆ ಬೇಸ್ ಕ್ಯಾಂಪ್ ಮುಟ್ಟಕ. ಸೊ ಇವತ್ತು ಅಲ್ಲಿ ಹೋಗಿ ಇರೋದು. ಆಮೇಲೆ ನಾಳೆ ಅರ್ಲಿ ಮಾರ್ನಿಂಗ್ ಎದ್ದು ತಿಲುಚೋ ಲೇಕ್ ಹೋಗಿ ಬೇಸ್ ಕ್ಯಾಂಪ್ ಬಂದು ಮತ್ತೆ ಇಲ್ಲೇ ಬರ್ಬೇಕು ನಾಳೆ ನಾನು. ಸೊ ನಾ ಫಸ್ಟ್ ಟೈಮ್ ಸ್ನೋಫಾಲ್ ದಾಗ ಅದೇ ನಾನು ವಿಟ್ನೆಸ್ ಮಾಡೋದು ಫಸ್ಟ್ ಟೈಮ್ ಇದು. ನಿನ್ನೆ ಇಲ್ಲಿ ಬಂದಾಗ ಫುಲ್ ಬ್ರೌನ್ ಇತ್ತು. ಇಲ್ಲಿ ಏನು ಸ್ನೋ ಏನೂ ಇದ್ದಿದ್ದಿಲ್ಲ. ನಿನ್ನೆ 7 ಓ ಕ್ಲಾಕ್ ಬಂದಾಗ ಅರ್ಲಿ ಮಾರ್ನಿಂಗ್ 3 ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗೈತೆ. ಈಗ ರೂಮಿಂದ ಬಿಟ್ಟೆ 11 ಗಂಟೆ ಆಗಿತ್ತು. ಈಗ 5 ಡಿಗ್ರೀಸ್ ಆಯ್ತು, 5-6 ಡಿಗ್ರೀಸ್ ಆಯ್ತು. ಓಕೆ. ಫುಲ್ ಬೆಳಿಗ್ಗೆ ಸ್ನೋ ಆಗಕತ್ತಿತ್ತು. ಏನ್ ಮಸ್ತ್ ಲೊಕೇಶನ್. ಗಾಡಿ ಇಲ್ಲಿ ಪಾರ್ಕ್ ಮಾಡ್ಯಾನ. ಇದು ಫಸ್ಟ್ ಟೈಮ್ ಟ್ರೆಕ್ ಮಾಡೋದೈತೆ ನಂದು. ಆರಾಮ್ ಸ್ಲೋ ಹೋಗುನು. ಇಲ್ಲಿಂದ ಏನೈತಂದ್ರ ಇಲ್ಲಿಂದ 8 ಕಿಲೋಮೀಟರ್ಸ್ ಐತೆ. ಒಂದು 5-6 ತಾಸು ಆಕೈತಂತ. ನಾನು 5-6 ಗಂಟೆಗೆ ಮುಟ್ಟಿದ್ರು ನಡೀತೈತ. ಒಂದು ಅರ್ಧ ಕಿಲೋಮೀಟರ್ ನಡೆದೆ. ಸಾಕತ್ತಪ್ಪ. ಇಲ್ಲೇ ಒಂದು ಬ್ಯಾಕ್ ಪ್ಯಾಕ್ ಇಟ್ಕೊಂಡೇನೆ. ಟಾವೆಲು, ಟಾಯ್ಲೆಟ್ರೀಸು ತಾವು ಏನೇ ಇಟ್ಕೊಂಡೇನೆ. ನಾನು ಶೂಸು ರೈಡಿಂಗ್ ಶೂಸ ಹಾಕೊಂಡೇನೆ. ಗ್ರಿಪ್ ಅಂತೂ ಐತೆ, ರಫ್ ಆ್ಯಂಡ್ ಟಫು ಐತಲ್ಲ. ಸೊ ಅದ್ರ ಸಂಬಂಧ ಇನ್ನು ಹಾಕೊಂಡೇನೆ. ಇದೊಂದು ಸ್ಟಿಕ್ ರೆಂಟ್ ಮಾಡೆ 100 ರೂಪಾಯಿಗೆ. ನಾನು ಒಳಗೆ ಒಂದು ಟೀ ಶರ್ಟು, ಅದ್ರ ಮೇಲೆ ಇದು ಹುಡಿ, ಅದ್ರ ಮೇಲೆ ಜಾಕೆಟ್ ಹಾಕೊಂಬಂದೇನೆ. ಥರ್ಮಲ್ ಲೈನರು ಎಲ್ಲ ಪ್ಯಾಕ್ಡ್ ಐತು ಪ್ಯಾಂಟಿಗೆ. ಸಾಕಾತಪ್ಪ. ಈಗ ಬರೀ 1.5 ಕಿಲೋಮೀಟರ್ ಆಗೈತು. ಎಲ್ಲ ಕಡೆ ಕುಂದ್ರಾಕ್ ಜಾಗ ಮಾಡ್ಯಾರ. ಸೊ ನಡೀತಿತ್ತು. ಅಮೇಝಿಂಗ್ ಕ್ಲೈಮೇಟ್ ಐತು. ಥಂಡಿ ಐತು, ಬಟ್ ಬೆವರು ಬೀಳಾಕತ್ತೈತಪ್ಪ ಫುಲ್ ಪ್ಯಾಕ್ ಆಗಿದ್ದಕ್ಕೆ. ಏನ್ ವ್ಯೂ, ಏನ್ ಸೀನಿಕ್. ನಾ ಇನ್ನೊಂದೇನ್ ಮಾಡ್ಯಾನ ಅಂದ್ರೆ ಎಲ್ಲ ಸಾಂಗ್ಸ್ ಡೌನ್ಲೋಡ್ ಮಾಡ್ಕೊಂಡ್ ಬಂದೇನೆ, ಕೇಳ್ಕೊಂತ ಹೊಂಟೆ. ಜನ ಅದಾರ ಅಲ್ಲಿ.
ಆಲ್ಮೋಸ್ಟ್ ಒಂದು 2 ಅವರ್ ಆಯ್ತು. ಇಲ್ಲಿ ಹಿಂದ ಅಂಗಡಿಗಳು ಅದಾವ, ರೆಸ್ಟ್ ಮಾಡಕ್ ಜಾಗ ಎಲ್ಲ ಐತು. ಅದು ಇನ್ನೊಂದು ಅರ್ಧ ಕಿಲೋಮೀಟರ್ ಐತು. ಸುಸ್ತಾತಪ್ಪ. ಈ ಸ್ಟ್ರೆಚ್ ಅಂತೂ ಫುಲ್ ಏರ್ಕೆ ಐತು, ಜಿಗ್ಜಾಗ್ ಐತು. ಸಾಕಾಯ್ತು. ಆಯ್ತು, ಒಂದು 2-2.5 ಕಿಲೋಮೀಟರ್ ಟ್ರೆಕ್ ಆಗಿತ್ತು. ಇಲ್ಲೆಲ್ಲ ಮುಂದೆ ಸ್ಟಾಲ್ಸ್ ಅದಾವ. ಇದು ಲಾಸ್ಟ್ ಒಂದು ಅರ್ಧ ಕಿಲೋಮೀಟರ್ ಭಾಳ ಚಾಲೆಂಜಿಂಗ್ ಇತ್ತು. ಆಮೇಲೆ ಬ್ಯಾಗ್ ಹಾಕೋತೇವಲ್ಲ ಒಂಥರ ಟಾರ್ಚರ್ ಆದಂಗ ಆಗ್ತೈತಪ್ಪ ಹತ್ತುವಾಗ. ಏನ್ ಜಾಸ್ತಿ ಇಲ್ಲ, ಸ್ವಲ್ಪ ಐಟಮ್ ಐತೆ, ಆದ್ರೂ ಶೆಕಿನೂ ಆಗಕತ್ಬಿಡತ್, ಬೇರುಳ್ಳಾಕತ್ಬಿಟ್ಟೈತೆ. ಇದು ಫುಲ್ಲು ಉಲಂದ್ ಐತೆ, ಅದಕ್ಕೆ ಹಾಕೈತೆ. ಒನ್ ಆಫ್ ದ ಬೆಸ್ಟ್ ಸೀನಿಕ್ ವ್ಯೂ ನಂದು ಲೈಫ್ದಾಗ. ಇನ್ನು ಮುಂದೆ ಐತೆ, ಇಲ್ಲಿ ಮುಂದೆ ಹೋಗಿ ಕಾಫಿ ಏನಾದ್ರು ತಿಂತ ಬಿಡು. ಆಯ್ತು, ಟೀ, ಕಾಫಿ ಮತ್ತು ಮ್ಯಾಗಿ ತಿಂದೆ. ಟೈಮ್ 12 ಗಂಟೆ ಆಗೈತೆ. ಸುಸ್ತಾಗೈತೆ. ಈಗ ಫ್ರೆಶ್ ಅದೇನು. ಈಗ 2.5 ಕಿಲೋಮೀಟರ್ ಆಗೈತು. ಇನ್ನು 5.5 ಕಿಲೋಮೀಟರ್ಸ್ ಆಯ್ತು. ಇಲ್ಲೆಲ್ಲ ಕುದುರೆಗಳದು ಆಪ್ಷನ್ಸ್ ಅದಾವ. ಕುದುರೆ ಮೇಲೆ ಹೋಗಾಕ, ನಡ್ಯಾಕ್ ಆಗ್ಲಿಲ್ಲ ಅಂದ್ರ ಕುದುರೆ ಮೇಲೆ ಹೋಗ್ಬೋದು. ರೂಮ್ಸ್ ಅವೈಲೇಬಲ್, ರೆಸ್ಟೋರೆಂಟ್. ಆಮೇಲೆ ಇಂತ ಹೈ ಪಾಯಿಂಟ್ ಐತಿ. ಇದಕ್ಕೆ ಆಗ್ಲಿ 4000 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಐತು. ಭಾಳ ಎಕ್ಸ್ಪೆನ್ಸಿವ್ ಅಪ್ಪ. ಕಾಫಿನ 200 ರೂಪಾಯಿ, ಮ್ಯಾಗಿ 300 ರೂಪಾಯಿ ಇದು. ಬಟ್ ಇಂಥ ಜಾಗಕ್ಕೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ಟೂರಿಸ್ಟು ಭಾಳ ಜನ ಅದಾರ. ನಾನು ಅದ ಸ್ಲೋ ಹೊಂಟನ. ಅಯ್ಯಪ್ಪ, 1 ಕಿಲೋಮೀಟರ್ ನಡ್ಕೋತ ಬಂದೆ. ಸಾಕಾತ್ ನನಗಂದ್ರು. ಫುಲ್ ಮೇಲೆ ಐತು. ಅದಕ್ಕೆ ಈಗ ಸ್ನೋಫಾಲ್ ಆಗಾಕತ್ತೈತಿ ಸಣ್ಣಗ. ಸೊ ಅದಕ್ಕ ಅದ ರೇನ್ ಜಾಕೆಟ್ ಹಾಕೊಂಡಿದ್ದೆ. ಶೆಕೆ ಹಾಕತ್ ಒಳಗೆಲ್ಲ ತೆಗದೆ. ಸ್ನಿಕರ್ಸ್ ತಂದೇನ. ಸೊ ಸ್ನಿಕರ್ಸ್ ತಿನ್ಕೊಂತ ಹೊಂಟೇನ. ನೀರ್ ಕುಡಿಯಾಕತ್ತೇನ. ಈಗಿಲ್ ಮುಂದೊಂದು ಬ್ರಿಡ್ಜ್ ಐತು. ಅಲ್ಲಿ ಬ್ರಿಡ್ಜ್ ಆದ್ಕೂಳ್ ನೋಡ್ರಿ, ಅಲ್ಲಿ ಮೇಲೆ ಯಪ್ಪ ಫುಲ್ ಜಿಗ್ ಐತಿದಾವ. ಅಯ್ಯೋ ನೋನ್ ಅಲ್ಲಿ ಹತ್ತಾಕ ನಂಗೆ ಒಂದ್ ಅರ್ಧ ತಾಸ ಆಕೈತೆ. ಹತ್ತಿ ಅಲ್ಲೊಂದ್ ಅರ್ಧ ತಾಸ ಕೊಡುದು ಇಲ್ಲ. ಆಮೇಲೆ ಈಗ ಹೈಟ್ ಬಂದೆ ನಾವು. ಆಲ್ಮೋಸ್ಟ್ 4100-200 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಅಲ್ಲ. ಹತ್ತುವಾಗ ಉಸಿರಾಡೋದೆಲ್ಲ ಪ್ರಾಬ್ಲಮ್ ಆಕೈತೆ. ಇಲ್ಲೆಲ್ಲ AMS, ಅಕ್ಯೂಟ್ ಮೌಂಟನ್ ಸಿಕ್ನೆಸ್. ಆಕ್ಸಿಜನ್ ಕಡಿಮೆ ಇರ್ತೈತ. ಸ್ವಲ್ಪ ಏನೋ ಮಾತಾಡೋದಾಗ್ಲಿ, ಸ್ವಲ್ಪ ನಡೆಯೋದಾಗ್ಲಿ ಸುಸ್ತು ಭಾಳ ಆಗ್ತೈತಿ. ಅದಕ್ಕೆ ಸ್ಲೋ ಆಗು ಹೊಂಟನ. ಎಷ್ಟು ಲೇಟ್ ಆದ್ರೂ ಆಗ್ಲಿ ಹೋಗಿ ಮುಟ್ಟುನು. ಫಸ್ಟ್ ಟೈಮ್ ಟ್ರೆಕ್ಕಿಂಗ್, ಸೊ ಏನ್ ರಿಸ್ಕ್ ಅಥವಾ ಫುಲ್ ಹೀರೋಗಿರಿ ಮಾಡೋದು ಬೇಡ. ಟೈಮ್ 3:30 ಹಂಗಾಗೈತೆ. ಸಾಕಾತಪ್ಪ. ಥಂಡಿ ಸ್ಟಾರ್ಟ್ ಆಗೈತಿ ಈಗ. ನಾ ಚೆಕ್ ಮಾಡಕ್ತಿದೆ, 2 ಡಿಗ್ರೀಸ್ ಐತೆ. ಬಟ್ ಫೀಲ್ಸ್ ಲೈಕ್ -6 ಡಿಗ್ರಿ ಅಂತ ಬರ್ದೈತಪ್ಪ. ಈಗ ನಾನು ಎಲ್ಲದ ಅಂದ್ರೆ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ. ಇಲ್ಲಿ ಬಹಳ ಲ್ಯಾಂಡ್ ಸ್ಲೈಡ್ ಐತಿ. ಇಲ್ಲಿ ನೋಡ್ರಿ ಮೇಲೆ, ಆಮೇಲೆ ಕೆಳಗ
ಒಂಥರ ಲ್ಯಾಂಡ್ಸ್ಕೇಪ್ ಒಂಥರ ವಿಚಿತ್ರ ಐತಪ್ಪ ಇಲ್ಲಿ. ಆಯ್ತು, ಬೇಸ್ ಕ್ಯಾಂಪ್ ಹತ್ರ ಕಾಣಾಕ್ತೈತಿ. ಇನ್ನೊಂದ್ 5 ಮಿನಿಟ್ ಟೈಮ್. 4:50 ಒಂದ್ 6 ತಾಸ ಆತು. ಯಪ್ಪ ಸಾಕಾತಪ್ಪ. ಇದು ಇನ್ನೂ ಇದು ಅರ್ಧ. ಈಗ ಬೇಸ್ ಕ್ಯಾಂಪ್ ಇರೋದು 4200 meters ಅಬೌವ್ ಸಿ ಲೆವೆಲ್. 4009 ಹೋಗ್ಬೇಕು. ನಾಳೆ 700 ಏರ್ಬೇಕ. ಸುಸ್ತಾತಪ್ಪ. ನನ್ ಕಾಲಂತೂ, ನನ್ನ ಥೈಸ್ ಅಂತೂ ಫುಲ್ ದಪ್ಪ ಆಗಿ ನನ್ ಪ್ಯಾಂಟ್ ಟೈಟ್ ಆಗ್ಬಿಟ್ಟದ ಹಂಗಾಗಿತ್ತು. ಈಗ ಇಲ್ಲಿ ಸ್ವಲ್ಪ ಕಡಿಮೆ ಐತ ಥಂಡಿ. 7 degrees ಐತ, ಬಟ್ ಮೊದ್ಲೇನಂಗಿಲ್ಲ. ಅಲ್ಲೇ ಬೆಟ್ಟ ಈಗ ಕ್ಲೌಡಿ ಆಗೈತ. ಅದ್ರಲ್ಲಿ ಕಾಣಕತ್ತೈತಿ ಎಲ್ಲಿ ಹೋಗುದೈತಂತ. ಆಯ್ತು, ನಮ್ಗೆ ಫ್ರೆಶ್ ಅಪ್ ಆಗಿ ಮುಂದೆಲ್ಲ ಸಿಗ್ತೇನೆ. ಆಯ್ತು, ರೂಮಿಗೆ ಬಂದೆ. ಇಲ್ಲಿ ಭಾಳ ಹೋಟೆಲ್ಸ್ ಅದಾವ, ರೂಮ್ಸ್ ಸಿಗ್ತಾವ. ರೂಮ್ ಅಂದ್ರ ಡಬಲ್, ಸಿಂಗಲ್ದ 2 ಬೆಡ್ ಅದಾವ. ಅದ್ರ ಫುಲ್ ಕೊಟ್ಟಾರ ನಂಗೆ. ವೈಫೈ ಅಲ್ಲೂ ರೆಸ್ಟೋರೆಂಟ್ ಒಳಗೆ ಹೋದ್ರೆ ಸಿಗ್ತತ. ಈಗ ಲದಾಖ್, ಸ್ಪಿಟಿ ವ್ಯಾಲಿ, ಕಾಶ್ಮೀರ್ ಎಲ್ಲೇ ಹೋಗ್ರಿ, ಕಿಚನ್ದಾಗ ಬಾಯ್ಲರ್ ಇಡ್ತಾರ. ಸೊ ಅಲ್ಲೇ ಫುಲ್ ತಂಪಾಗ್ಲಿ ಅಂತ. ಯೂಶಲಿ ಎಲ್ಲಾ ಎಲ್ಲೇ ಸ್ನೋ ವಿಂಟರ್ ಎಲ್ಲಿ ಜಾಸ್ತಿ ಆಕೇತ ಅಲ್ಲೇ ಇರ್ತದ. ಸೊ ಟೂರಿಸ್ಟ್ ಎಲ್ಲಾರು ರೂಮ್ದಾಗ ಇರಲ್ಲ, ಅಲ್ಲೇ ಹೋಗಿ ಕುಂದಿರ್ತಾರ. ನಾನು ಈಗ ಅಲ್ಲೇ ಹೋಗ್ತೇನೆ. ಸೊ ಈಗ ಟೈಮ್ 6 o'clock ಆಗೈತ. ನಂದ 7-8 o'clock ಮಲ್ಕೋಬೇಕು. ಈಗ 2 degrees ಐತ. ಭಾಳ ಥಂಡಿ ಐತಿ. ಈಗ ಫುಲ್ ಪ್ಯಾಕ್ ಆಗಿ ಮಲ್ಕೋಬೇಕು. ನಾನು ಶೂಸ್ ಏನ್ ಹಾಕೊಂಬಂದೇನ ಅಂದ್ರ ರೈಡಿಂಗ್ ಶೂಸ್ ಹಾಕೊಂಬಂದೇನ. ಸೊ ಅದನ್ನ ಈಗ ತೆಗೆದು ಸಾಕಾಗೈತ. ಅದು ಊಟ ಮಾಡಿ ಮಕ್ಕೊಳ್ಳೋದು. ನಾಳೆ ಏನ್ ಪ್ಲಾನ್ ಅಂದ್ರ ಬೆಳಿಗ್ಗೆ 4 o'clock ಹೋಗ್ಬೇಕು. 4 o'clock ಹೋಗಿ ತಿಲ್ಚೋ ಲೇಕ್ ಹೋಗಿ ಒಂದ್ ಅರ್ಧ ತಾಸು 1 ತಾಸು ಇದ್ದು ವಾಪಸ್ ಬರೋದು. ಅದು ಇದು ಪ್ಲಾನ್ ಐತೆ. ಸೊ ನಿಮ್ಗೆ ನಾಳೆ ಬೆಳಿಗ್ಗೆನ ಸಿಗ್ತೇನೆ. ಈಗ ಒಂದ್ 3 ಕಿಲೋಮೀಟರ್ ಬಂದನಷ್ಟ ಸಾಕಾಗಿತ್ತು. 40-50 ಸ್ಟೆಪ್ಸ್ ಹತ್ತೇನೆ, ಮತ್ ಕುಂದ್ರದು. ಪಾಪ ಒಬ್ಬ ಯಾರು ರಷ್ಯನ್, ನಂಗ ಸುಸ್ತಾಗತ್ತಿತ್ತ. ಅವ್ನ್ ಕೇಳಾಗತ್ತಿದ ಫಸ್ಟ್ ಟೈಮ್ ಅನ ಅಂತ. ಹೌದಪ್ಪ ಅಂತ. ಅದಕ್ಕ ಅವ್ನು ನನ್ ಜೊತೆನ ಬರಾಕ್ತಿದ್ದ. ಈಗ ಹೇಳ ಹೋದ ಅವ, ಯು ಓಕೆ ಅಂತ. ಐಲ್ ಬಿ ಗೋಯಿಂಗ್ ಅಂತ ಹೇಳ್ದ. ಸಾಕಾದಪ್ಪ. ಎಲ್ಲ ಸ್ನೋ ಕವರ್ ಮೌಂಟನ್ಸು. 0 degrees ಐತಿಲ್ಲೇ. ಇನ್ನು 3 ಕಿಲೋಮೀಟರ್ ಐತ. ಫುಲ್ ಮೇಲ್ ಏರ್ಕಿನ ಐತ. ಈಗ ಇದ್ರಕ್ಕಿಂತ ಡಿಫಿಕಲ್ಟಿ ಲೆವೆಲ್ ಐತಂತ ಮುಂದೆ.
ಬಂದು ಮುಟ್ಟಿದೆ. ಲಾಸ್ಟ್ ಒಂದು 3 ಕಿಲೋಮೀಟರ್ಸ್ ಕುದುರೆ ಮಾಡ್ದೆಪ್ಪ. ನನಗೆ ನಡೆಯಕ್ಕೆ ಆಗೋಲ್ತು, ಸುಸ್ತಾಗಕತ್ತಿತ್ತು. ಏನು ಮಾಡಿದ್ರಾತ ಅಂತೇಳಿ ಮಾಡಿದೆ. ಈಗ ಇಲ್ಲಿ ತಿಲ್ಚೋ ಲೇಕಕ್ಕೆ ಬಂದೆ. ಈಗಿಲ್ಲೇ -1 ಡಿಗ್ರೀಸ್ ಐತೆ. ಇಲ್ಲೇ ಇಂದು ಬೋರ್ಡ್ ಹಾಕ್ಯಾರ, ತಿಲ್ಚೋ ಲೇಕ್ 4919 ಮೀಟರ್ಸ್ ತೋರಿಸ್ತಾರೆ ನಿಮ್ಗೆ. ಆಯ್ತು, ಲೇಕ್ ಈಗ ಫುಲ್ ಫ್ರೋಸನ್ ಐತು. ಇಲ್ಲಿ ಹಿಂದೆ ಶಿವ ಮತ್ತು ಬುದ್ಧದ ಸ್ಟ್ಯಾಚ್ಯೂ ಐತು. ಈಗಿಲ್ಲೇ ಒಂದು ಕಾಫಿ ಕುಡ್ದೆ. ಈಗೇನ್ ಪ್ಲಾನ್ ಅಂದ್ರೆ ಇನ್ನೊಂದು 15-20 ಮಿನಿಟ್ ಇರ್ತೇನೆ, ಆಮೇಲೆ ಹೊರಡ್ಬೇಕು. ಈಗ ಹೋಗುವಾಗ ಏನು ಅಷ್ಟು ಚಾಲೆಂಜ್ ಅನ್ಸೋದಿಲ್ಲ, ಯಾಕಂದ್ರೆ ಇಳ್ಜಾರಕಿನ ಐತೆ. ಈಗ ಸ್ನೋದಾಗ ನಡೆಯೋದು 1-2 ಕಿಲೋಮೀಟರ್ ಸ್ನೋದಾಗ ನಡಿಬೇಕು, ಅದೊಂದು ಸ್ವಲ್ಪ ಚಾಲೆಂಜ್. ಆಮೇಲೆ ಕೆಳಗೆ ಇಳಿಯೋದು ಒಂದು 3-3.5 ತಾಸು ಹಿಡಿತೈತೆ. -2 ಡಿಗ್ರೀಸ್ ಐತು. ಉಸಿರಾಡೋದು ಪ್ರಾಬ್ಲಮ್ ಇಲ್ಲಿ. ನಂದು ಇದ ಫಸ್ಟ್ ಟ್ರೆಕ್, ಇದ ಲಾಸ್ಟ್ ಟ್ರೆಕ್. ನಾ ಜೀವನದಾಗ ಇನ್ಮೇಲೆ ಟ್ರೆಕ್ ಮಾಡೋದೇ ಇಲ್ಲ. ಟೋಟಲ್ 16 ಕಿಲೋಮೀಟರ್ ಟ್ರೆಕ್ಕಿಂಗ್ದಾಗ 13 ಕಿಲೋಮೀಟರ್ ಟ್ರೆಕ್ ಮಾಡಿದೆ, 3 ಕಿಲೋಮೀಟರ್ ಕುದುರೆ ಮಾಡಿದೆ. ಸೊ ಈಗೇನಂದ್ರೆ ಈಗ ಬೇಸ್ ಕ್ಯಾಂಪ್ಗೆ ಹೋಗೋದು ಒಂದು 3-3.5 ತಾಸು ಹಿಡಿತೈತೆ. ಮತ್ತೊಂದು 4 ತಾಸು ಕಾಂಗ್ಸರ್ಗ್ ಹೋಗುದು. ಕಾಂಗ್ಸರ್ಗ್ ಹೋಗಿ ಅಲ್ಲೇ ಸ್ಟೇ ಮಾಡೋದು. ಮತ್ತೆ ಬೆಳಿಗ್ಗೆ ಎದ್ದು ಕಾಠ್ಮಂಡುಗೆ ಹೋಗುದು. ಕಾಠ್ಮಂಡುದು ರೂಟ್ ನಾ ಯಾವ ರೂಟಿಂದ ಬಂದಿದ್ದಲ್ಲ ಪೋಖ್ರಾದಿಂದ ಅರೌಂಡ್ 70% ಸೇಮ್ ಐತೆ. ನಾ ಈಗ ಫುಲ್ ಗಾಡಿ ಹೊಡಿಯೋದು. ಈಗ ಲಾಸ್ಟ್ 3 ಡೇಸ್ 12 ಅವರ್ಸ್, ಆಮೇಲೆ ಟ್ರೆಕ್ಕಿಂಗು, ಈಗೂ ಆಮೇಲೆ ಇವತ್ತು. ಸೊ ಈಗ ನಾನು ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಆಮೇಲೆ ನಾ ಡೈರೆಕ್ಟ್ ಕಾಠ್ಮಂಡು ಹೋಗಿನ ಸಿಗ್ತೇನೆ. ಕಾಠ್ಮಂಡು ನಾಳೆ ರಾತ್ರಿ ಮುಟ್ತೇನೆ. ಸೊ ನಿಮ್ಗೆ ಅಲ್ಲೇ ಸಿಗ್ತೇನೆ. ಐ ಹೋಪ್ ನಿಮ್ಗೆ ವ್ಲಾಗ್ಸ್ ಎಲ್ಲ ಲೈಕ್ ಆಗ್ತೈತೆ. ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಕಾಠ್ಮಂಡು, ನೇಪಾಳದಾಗ ಕಾಠ್ಮಂಡು ಅಷ್ಟೇ ಉಳ್ದೈತೆ. ಆಮೇಲೆ ಸಿಕ್ಕಿಂ ರೈಡ್ ಸ್ಟಾರ್ಟ್ ಆಕೈತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.